ಕರ್ತನಲ್ಲಿ ಪ್ರಿಯರೇ, ಈ ದಿನದ ಆರಾಧನಾ ಧ್ಯಾನಕ್ಕಾಗಿ ನಾವು ಆದುಕೊಂಡು ಓದಲಾಗಿರುವಂತಹ ವಾಕ್ಯ ಭಾಗವು ಶ್ರೀ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 16 ಮತ್ತು 17. ಬಹಳ ಚೆನ್ನಾಗಿ ವಾಕ್ಯ ಅರ್ಥವಾಗುವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ರೀ? ನಾವೆಲ್ಲರೂ ಓದೋಣ, ಒಟ್ಟಾಗಿ ಸೇರಿ ಎಲ್ಲರೂ ಓದೋಣ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿರಿ, ತಿಳಿದುವವರಾಗಿರ್ರಿ ಎಂಬುದಾಗಿ ಬಹಳ ಒಳ್ಳೆಯ ವಾಕ್ಯ. ಶ್ರೀ ಪೌಲನು ಈ ವಾಕ್ಯದ ಮೂಲಕ ನಮಗೆ ಒಂದು ಎಚ್ಚರಿಕೆ ಕೊಡ್ತಿದ್ದಾನೆ. ಈ ವಾಕ್ಯದ ಮೂಲಕ ಪ್ರತಿ ಸಭೆಗಳಿಗೆ, ಪ್ರತಿ ವಿಶ್ವಾಸಿಗೆ ಎಚ್ಚರಿಕೆ ಕೊಡ್ತಿದ್ದಾನೆ. ಏನಂತ ಎಚ್ಚರಿಕೆ ಕೊಡ್ತಿದ್ದಾನೆ ಅಂತಂದರೆ, ದಿನಗಳು ಕೆಟ್ಟವಾಗಿದ್ದಾವೆ, ಕಾಲ ಕೆಟ್ಟದ್ದಾಗಿದೆ, ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಜಾಗೃತರಾಗಿ ಬಾಳ್ರಿ ಎಂಬುದಾಗಿ ನಮ್ಮೆಲ್ಲರಿಗೂ ಆತನು ಎಚ್ಚರಿಸ್ತಾ ಇದ್ದಾನೆ ಈ ವಾಕ್ಯದ ಮೂಲಕ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಹಳ ಜಾಗರೂಕರಾಗಿರಬೇಕು ನಾವು. ಯಾಕಂತಂದರೆ ಕಾಲ ಸರಿಯಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಕೆಳಗಡೆ ಬರೆದಿದ್ದಾರೆ ಏನಂತಂದರೆ, ಕಾಲವನ್ನು ಅಂದರೆ ಸಮಯವನ್ನು ಕಳಕೊಳ್ಳದೆ ಅದು ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸಿರಿ ಎಂಬುದಾಗಿ. ಸಮಯವನ್ನು ಕಳಕೊಳ್ಳದೆ, ಕಾಲವನ್ನು ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸಿರಿ. ಯಾಕೆ ಸಮಯವು ಬೆಲೆ ಉಳ್ಳದು ಗೊತ್ತಾ? ಯಾಕೆ ಸಮಯ ಬಹಳ ಬೆಲೆ ಉಳ್ಳದಂದರೆ, ಯಾಕಂದರೆ ಈ ದಿನ ನಾನೇನಾದರೂ ಆಸ್ತಿ ಕಳ್ಕೊಂಡ್ರೆ ಅದನ್ನು ಮತ್ತೆ ಸಂಪಾದಿಸ್ಕೊಳ್ಬೋದು ನಾನು. ಓಕೆ, ನಾನೇನಾದರೂ ಇದನ್ನು ಕೆಲಸ ಕಳ್ಕೊಂಡ್ರೆ ಮುಂದೆ ಅದನ್ನು ಸಂಪಾದಿಸಿಕೊಳ್ಬೋದು ಮನುಷ್ಯ. ಇದನ್ನು ಆರೋಗ್ಯ ಕಳ್ಕೊಂಡ್ರೆ ಅವನು ಸಂಪಾದಿಸ್ಕೊಳ್ಬೋದು ಮುಂದಿನ ದಿವಸದಲ್ಲಿ. ಆದರೆ ನಿನಗಿದ್ದ ಈ ಕಾಲ, ನಿನಗಿದ್ದ ಈ ಸಮಯನ ನೀನು ಕಳ್ಕೊಂಡ್ರೆ ಸಂಪಾದಿಸ್ಕೊಳ್ಳೋಕ್ಕಾಗೋದಿಲ್ಲ, ಮತ್ತೆ ಸಿಗುವುದಿಲ್ಲ ಆ ಸಮಯ ನಿನಗೆ. ಅದಕ್ಕೆ ಎಷ್ಟು ಖರ್ಚು ಮಾಡಿದರೂ ಕೂಡ ಆ ಕಾಲ, ಆ ಸಮಯ ಅನ್ನುವಂಥದ್ದು ಯಾರಿಗೂ ಕೂಡ ಸಿಕ್ಕುವುದಿಲ್ಲ. ಹಾಗಾಗಿ ವಾಕ್ಯದಲ್ಲಿ ಪೌಲನು ಹೇಳಿ ಎಚ್ಚರಿಸ್ತಾ ಇದ್ದೇನೆ, ಈ ಸಮಯ ನಿನಗಿರ್ತಕ್ಕಂತಹ ಈ ಕಾಲವನ್ನು ಬಹಳ ಬೆಲೆಯುಳ್ಳದೆಂಬುದಾಗಿ ಎಣಿಸಿ ನೀನು ಎಂಬುದಾಗಿ ಹೇಳ್ತಿದ್ದಾನೆ. ಬಹಳ ಬೆಲೆಯುಳ್ಳದು. ಯಾರಿಗೆ ಸಮಯದ ಬೆಲೆ ಗೊತ್ತಿರ್ತದೆ ಗೊತ್ತಾ? ಅವನು ಅದನ್ನು ಸದುಪಯೋಗ ಮಾಡ್ಕೊಳ್ತಾನೆ ರೀ. ಇವತ್ತು ಯಾರಿಗೆ ಸಮಯದ ಒಂದು ಬೆಲೆ ಗೊತ್ತಿರ್ತದೆ ನೋಡ್ರಿ, ಅವನು ಅದನ್ನು ಸದುಪಯೋಗ ಮಾಡಿಕೊಳ್ತಾನೆ. ಸಮಯದ ಅರಿವಿಲ್ಲದವ್ರು ಏನು ಮಾಡ್ತಾರೆ ಗೊತ್ತಾ? ಓದೋ ಟೈಮಿಗೆ ಮದುವೆ ಆಗ್ತಾರೆ, ರಿಟೈರ್ಡ್ ಆಗಿ ಮನೆಗೆ ಕುಂತಾರೆ, ರೆಸ್ಟ್ ಮಾಡೋ ಟೈಮಿಗೆ ಇನ್ನೂ ದುಡಿತಿರ್ತಾರೆ. ಯಾಕಿಗೆಲ್ಲ ಆಗ್ತದೆ? ಸಮಯದ ಉಪಯೋಗ ಸರಿ ಇಲ್ಲದ ಕಾರಣ. ಸಮಯದ ಉಪಯೋಗ ಸರಿ ಇಲ್ಲದ ಕಾರಣ. ಹಾಗಾಗಿ ಸಮಯ, ಕಾಲ ಇದು ಬಹಳ ಬೆಲೆಯುಳ್ಳದು. ಇವತ್ತು ನಿನಗೇನು ಸಮಯ ಇದೆಯಲ್ಲ, ಇದು ಬಹಳ ಬೆಲೆಯುಳ್ಳದಿದು, ಬಹಳ ಶ್ರೇಷ್ಠವಾದದ್ದು ಇದು. ಈ ದಿನಗಳು ಕೆಟ್ಟದಾಗಿದ್ದಾವೆ ಪ್ರಿಯರೇ. ವಾಕ್ಯ ಹೇಳ್ತಿದೆ, ದಿನಗಳು ಕೆಟ್ಟವು. ದೇವರು ಕೊಟ್ಟ ಈ ಸಮಯ ಕಾಲವನ್ನು ಜಾಗರೂಕರಾಗಿ ನಾವು ಉಪಯೋಗಿಸೋಣ. ಈ ದಿನಗಳಲ್ಲಿ ನಾವು ದೇವರು ಕೊಟ್ಟ ಈ ಸಮಯ, ಈ ಆಯಸ್ಸಿದೆಯಲ್ಲ, ಈ ಆಯಸ್ಸನ್ನು ಬಹಳ ಜಾಗರೂಕರಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ನಾವು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕಂತಂದರೆ ಈ ದಿನ ನಾವು ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಳಬೇಕಾದದ್ದು ಏನು ಗೊತ್ತಾ? 3 ವಿಷಯ ಇದ್ದಾವೆ. ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಳಬೇಕಾದದ್ದು ಏನಂತಂದರೆ, ಅವರ್ ಟೈಮ್ ಈಸ್ ಲಿಮಿಟೆಡ್ ಆನ್ ದಿಸ್ ಅರ್ತ್. ನಮ್ಮ ಸಮಯ ಈ ಭೂಮಿ ಮೇಲೆ ಕೆಲವೇ ದಿನಗಳು ನಮ್ಮ ಸಮಯ ಈ ಭೂಮಿ ಮೇಲೆ. ಈ ವಿಚಾರ ನಮ್ಮ ತಲೆಯಲ್ಲಿರಬೇಕು. ಫಸ್ಟ್ ನಾವು ಈ ಭೂಮಿ ಮೇಲೆ ಕೇವಲ ಪ್ರವಾಸಿಗರಷ್ಟೇ ಈ ಭೂಮಿ ಮೇಲೆ ನಾವು. ಹಾಗಾಗಿ ಇದನ್ನು ನಾವು ತಿಳಿದುಕೊಳ್ಬೇಕು ಫಸ್ಟು. ಕೀರ್ತನಕಾರ 103:15ನೇ ವಚನದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದ್ದೇನೆ. ಯಾರಾದರೂ ಓದಿ. ಕೀರ್ತನೆ 103:15, ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಅವನು ಅಡವಿಯ ಹೂವಿನ ಹಾಗೆ ಶೋಭಿಸ್ತಾನೆ. ಮುಂದೆ, ಗಾಳಿ ಬಡಿಯುತ್ತಲೇ ಅದು ಹೋಗುವುದು. ಎಲ್ಲಿಗೆ ಹೋಗ್ತದೆ, ಹೇಗೆ ಹೋಗ್ತದೆ ಅಂತೆ ಕೆಳಗೆ ಬರೆದಿದ್ದಾನೆ ನೋಡಿ. ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ, ಆ ರೀತಿಯಾಗಿ ಹೋಗ್ತದೆ ಆಯಸ್ಸು. ಮನುಷ್ಯ ಬದುಕಿದರೆ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ಈಗಾಗಲೇ ನಮಗೆ ಸುಮಾರು 80% ಜನಕ್ಕೆ ಅಟ್ಲೀಸ್ಟ್ 20 ವರ್ಷನಾದರೂ ದಾಟಿದೆ ನಮ್ಮೆಲ್ಲರೂ. ಹೌದಾ? ಬಹಳ 30 ಇದ್ದೀವಿ, 50 ವರ್ಷದವರು ಇಲ್ಲಿದ್ದೀವಿ ಪ್ರೇರೆ. ಹಾಗಾಗಿ ಕಾಲ
ಬಹಳ ಹೋಗ್ತಾ ಇದೆ. ಚೆಫಾನನ ಪ್ರವಾದನ ಗ್ರಂಥದಲ್ಲಿ ಒಂದು ಶ್ರೇಷ್ಠವಾದ ವಾಕ್ಯ ಬರಿತಾನೆ. ಚೆಫಾನ ಪ್ರವಾದಿ ಏನಂತ ಬರಿತಾನೆ? 2:2 ಒಂದು ವಾಕ್ಯ ಬರೆದಿದೆ, ಓದ್ತೀರಾ? ಎಸ್, ಕಾಲವು ಹೇಗಿದೆ ಅಂತೆ? ಹೊಟ್ಟಿನಂತಿದೆ. ಆ ಕಾಲ ಹೆಂಗೆ ಹಾರಿ ಹೋಗ್ತದಂತೆ? ಹೊಟ್ಟಿನಂತೆ ಹಾರಿ ಹೋಗ್ತಿದೆ ಇವತ್ತು. ಯಾವಾಗ ಹೋಗ್ತಿದ್ದಾರೆ ಗೊತ್ತಿಲ್ಲ, ಅಷ್ಟು ಬೇಗ ಕ್ಷೀಣಿಸಿ ಹೋಗ್ತಾ ಇದೆ ಇವತ್ತು ಮನುಷ್ಯನ ಆಯುಸ್ಸಾಗಲಿ, ಮನುಷ್ಯನಿಗಿರ್ತಕ್ಕಂತಹ ಸಮಯವಾಗಲಿ. ಕರ್ತನಲ್ಲಿ ಪ್ರೇರೆ, ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಈ ಭೂಮಿಯ ಮೇಲೆ ನಮ್ಮ ಸಮಯ ಬಹಳ ಲಿಮಿಟೆಡ್, ಟೆಂಪ್ರವರಿ ಇದೆ. ನಾವು ಕೆಲವೇ ದಿನಗಳು, ಕೆಲ ಸಮಯಗಳಿಗೋಸ್ಕರವಾಗಿ ಈ ಭೂಮಿ ಮೇಲೆ ನಾವು ಜೀವಿಸ್ತಾ ಇದ್ದೀವಿ. ನನಗೆ ಬಹಳ ಸಮಯವಿದೆ ಎಂಬುದಾಗಿ ಯಾವತ್ತೂ ಯಾರೂ ಕೂಡ ಬೀಗಬಾರ್ದು. ಬಹಳ ಜನ ಏನು ಮಾಡ್ತಿದ್ದಾರೆ ಅಂತಂದರೆ, ಇವತ್ತಿನ ದಿವಸಗಳಲ್ಲಿ 30 ವಯಸ್ಸಾದರೂ 28 ವಯಸ್ಸಾದರೂ ಇನ್ನೂ ಸೀರಿಯಸ್ನೆಸ್ ಬರ್ತಿಲ್ಲ ಮನುಷ್ಯನಿಗೆ ಬದುಕಿನಲ್ಲಿ. ಇನ್ನೂ ಸೀರಿಯಸ್ನೆಸ್ ಅನ್ನೋದು ಬರ್ತಾ ಇಲ್ಲ ಮನುಷ್ಯನಿಗೆ ಬದುಕಿನಲ್ಲಿ. ಇನ್ನು ಯಾವಾಗ ಕಲಿತೀಯ ನೀನು? ಇನ್ನು ಎಷ್ಟು ಸಮಯ ಇದೆ ಅಂತ ಅಂದ್ಕೊಂಡಿದ್ದೀಯ ನೀನು ಹೇಳಿ? ಹಾಗಾಗಿ ಪ್ರಿಯರೇ, ನಿನಗಿರ್ತ ಸಮಯ ಇದು ಬೆಲೆಯುಳ್ಳದೆಂಬುದಾಗಿ ಅನಿಸು. ಕರ್ತನಲ್ಲಿ ಪ್ರಿಯರೇ, ಸಮಯದ ಬೆಲೆಯನ್ನು ತಿಳಿದುಕೊಳ್ಳಬೇಕಾದರೆ, ಅದರ ಬೆಲೆ ತಿಳಿದವನೇ ಅದನ್ನೇನು ಮಾಡ್ತಾನೆ ಅಂತಂತಂದರೆ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾನೆ. ಯಾರು ಸಮಯದ ಬೆಲೆಯನ್ನು ತಿಳಿದುಕೊಂಡಿರ್ತಾನೋ ಅವನು ಅದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ತಾನೆ. ಒಂದು ವಾರಕ್ಕೆ 168 ಗಂಟೆಗಳಿದ್ದಾವೆ, ಗೊತ್ತಾ? ಎಷ್ಟು ಗಂಟೆ? 168 ತಾಸುಗಳಿದ್ದಾವೆ. ಸ್ವಲ್ಪ ಆಲೋಚನೆ ಮಾಡೋಣ. ಸ್ಪೆಷಲಿ ಯವನಸ್ಥರು, ಈ 168 ಗಂಟೆಗಳ ಕಾಲ ಯಾವುದಕ್ಕೋಸ್ಕರ ಉಪಯೋಗಿಸಿದ್ವಿ ನಾವು? ಬಹಳವಾಗಿ ಯಾವುದಕ್ಕೋಸ್ಕರ ನಾನು ಕಳೆದಿದ್ದೀನಿ 168 ಗಂಟೆಗಳು ಎಂಬುದಾಗಿ ಆಲೋಚನೆ ಮಾಡಬೇಕಾಗಿದೆ. ಎಷ್ಟೋ ಜನಕ್ಕೆ ದೇವರು ಸಮಯ ಕಾಲ ಕೊಟ್ಟಿದ್ರೂ ಕೂಡ ಅದನ್ನು ಉಪಯೋಗಕ್ಕಿಂತ ದುರುಪಯೋಗ ಮಾಡಿಕೊಳ್ಳುವವರು ಬಹಳ ಇವತ್ತು. ಹಾಗಾಗಿ ದಿನಗಳು ಕೆಟ್ಟವಾಗಿದ್ದಾವೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೇರೆ, ದೇವರು ಕೊಟ್ಟ ಈ ಆಯುಷ್ಕಾಲನ ಯಾವುದಕ್ಕಾಗಿ ಖರ್ಚು ಮಾಡ್ತಾ ಇದ್ದೀವಿ? ಯಾವುದಕ್ಕೋಸ್ಕರ ನಾವು ಖರ್ಚು ಮಾಡಬೇಕು ಗೊತ್ತಾ? ದೇವರು ಕೊಟ್ಟ ಈ ಜೀವಿತವಾದ ಕಾಲವನ್ನು ಬಹು ಬೆಲೆಯುಳ್ಳದೆಂಬುದಾಗಿ ಖರ್ಚು ಮಾಡಬೇಕು. ಯಾರು ಬೆಲೆಯುಳ್ಳದೆಂಬುದಾಗಿ ಖರ್ಚು ಮಾಡುವುದಿಲ್ಲವೋ ಅವನು ಬುದ್ಧಿಹೀನನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೇರೆ, ಯಾರು ಸಮಯದ ಕಾಲದ ತಿಳುವಳಿಕೆ ಹೊಂದಿರ್ತಾರೋ ಅವರ ಜೀವಿತ ಯಾವಾಗಲೂ ಉನ್ನತವಾಗಿರ್ತದೆ. ನೋಡ್ರಿ, ಸಮಯದ ಕುರಿತಾಗಿ ಯಾರು ಬಹಳ ಕಾಳಜಿ ವಹಿಸಿರ್ತಾನೋ, ಅದರ ವ್ಯಾಲ್ಯೂ ಯಾರು ತಿಳ್ಕೊಂಡಿರ್ತಾನೋ ಅವನ ಜೀವಿತ ಬಹಳ ಉನ್ನತವಾಗಿರ್ತದೆ. ದಾವೀದ ಮಹಾರಾಜನು ಒಂದು ಪ್ರಾರ್ಥನೆ ಮಾಡ್ತಾನೆ, ಕೀರ್ತನೆ 39 4-5 ವಚನಗಳಲ್ಲಿ. ದಾವೀದ ಮಹಾರಾಜನು ಒಂದು ಪ್ರಾರ್ಥನೆ ಮಾಡ್ತಾನೆ, ಕೀರ್ತನೆ 39 4-5 ವಚನಗಳಲ್ಲಿ. ಓದಿ ಯಾರಾದರೂ. ಯೆಹೋವನೇ, ನನಗೆ ಅವಸಾನ ಉಂಟೆಂದು ನನ್ನ ಜೀವಮಾನವು ಅತ್ಯಲ್ಪವೆಂದು ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸಯ್ಯ. ಮುಂದೆ ನನ್ನ ಆಯಸ್ಸನ್ನು ಜೇಳುದ್ದವಾಗಿ ಮಾಡಿದೆಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಮನುಷ್ಯರೆಂಬುವವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಮುಂದೆ ಬರೆದಿದೆ ಸೆಲಾ ಎಂಬುದಾಗಿ. ಸೆಲಾ ಅಂದರೆ ಏನು ಗೊತ್ತಾ? ಸೆಲಾ ಅಂದರೆ ನಿಂತುಕೋ, ಆಲೋಚನೆ ಮಾಡು, ಪ್ರಾರ್ಥಿಸು ಅಂತ ಅರ್ಥ. ಸ್ವಲ್ಪ ನಿಂದ್ರಿ, ಇಲ್ಲಿವರೆಗೂ ಓದಿದೆ, ಸ್ವಲ್ಪ ನಿಂತುಕೋ, ಸ್ವಲ್ಪ ವಿಚಾರ ಮಾಡಿ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳ್ತದೆ ಸೆಲಾ ಅಂತಂದರೆ. ಅಂತಹ ಶ್ರೇಷ್ಠವಾದ ವಾಕ್ಯ. ಸೊ ಒಟ್ಟಾರೆ ಅವನು ಹೇಳ್ತಿದ್ದಾನೆ ದೇವರಿಗೆ, ನನ್ನ ದಿನಗಳು ಎಷ್ಟೆಂಬುದಾಗಿ ತಿಳಿಯಪಡಿಸು ಅಂತಿದ್ದಾನೆ. ಅದರ ಮಹತ್ವ ಎಷ್ಟೆಂಬುದಾಗಿ ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಆ ದಿನ ದಾವೀದನು ಪ್ರಾರ್ಥನೆ ಮಾಡ್ತಿದ್ದಾನೆ. ಮೋಶೆ ಕೂಡ 90ನೇ ಕೀರ್ತನೆಯಲ್ಲಿ ನಾವೀಗಾಗಲೇ ಓದಿದ ಉತ್ತರ ಪ್ರತ್ಯುತ್ತರದಲ್ಲಿ ಮೋಶೆ ಕೂಡ ಪ್ರಾರ್ಥನೆ ಮಾಡಿ, ಮೋಶೆ ಕೂಡ ಒಂದು ವಚನ ಬರಿತಾನೆ, 12ನೇ ವಚನ 90ನೇ ಕೀರ್ತನೆಯಲ್ಲಿ. ಮೋಶೆ ಕೂಡ ಏನಂತ ಬರಿತಾನೆ ಗೊತ್ತಾ? ನನ್ನ ದಿನಗಳು ಕೊಂಚವೇ ಎಂಬುದಾಗಿ ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆ ಜ್ಞಾನದ ಹೃದಯವನ್ನು ಪಡ್ಕೊಳ್ಳುವೆವು ಆಗ ಎಂಬುದಾಗಿ ಹೇಳ್ತಿದ್ದಾನೆ. ದೇವ, ನನಗೆ ಜ್ಞಾನದ ಹೃದಯವನ್ನು ಕೊಡು. ಎಂತಹ ಜ್ಞಾನದ ಹೃದಯ ಕೊಡಂತಿದ್ದಾನೆ ಗೊತ್ತಾ? ನನ್ನ ದಿನಗಳು ಕೊಂಚವೇ ಎಂಬುದಾಗಿ ನಾನು ಎಣಿಸಬೇಕು. ಎಷ್ಟಿದೆ ನನ್ನ ಈ ಕಾಲ ಎಂಬುದಾಗಿ ನಾನು ಲೆಕ್ಕ ಹಾಕಬೇಕು. ಆಯಸ್ಸನ್ನು ಲೆಕ್ಕ ಹಾಕು, ಕಾಲನ ಲೆಕ್ಕ ಹಾಕಂತಂದರೆ ಆಯಸ್ಸು ಲೆಕ್ಕ ಹಾಕುವುದಲ್ಲ. ನೀನು ಈಗ ಆಗಿರ್ತಕ್ಕಂಥ ಆಯಸ್ಸಿನಲ್ಲಿ ಎಷ್ಟು ನೀನು ಯಾವುದಕ್ಕೆ ಖರ್ಚು ಮಾಡಿದೆ ಅನ್ನೋದು ಲೆಕ್ಕ ಹಾಕಬೇಕು. ಯಾವುದಕ್ಕೋಸ್ಕರ ನೀನು ಉಪಯೋಗಿಸಿದೆಯಾ ಎಂಬುದನ್ನು
ಇದನ್ನು ಲೆಕ್ಕ ಹಾಕಬೇಕು ಪ್ರಿಯರೇ. ಒಂದು ವಿಷಯ ತಿಳಿದುಕೊಳ್ಬೇಕು, ಜೀವನದಲ್ಲಿ ದೊಡ್ಡವರೆನಿಸಿಕೊಂಡವರೆಲ್ಲ ಬಹಳ ಜನರು ಸಮಯವನ್ನು ಬೆಲೆಯುಳ್ಳದೆಂಬುದಾಗಿ ಆಲೋಚನೆ ಮಾಡಿದ್ದಾರೆ, ಆ ಬೆಲೆಯುಳ್ಳದೆಂಬುದಾಗಿ ತಿಳಿದು ಬದುಕಿದ್ದಾರೆ. ಸೊ ಬಿ ಕೇರ್ಫುಲ್, ಅವರ್ ಟೈಮ್ ಆನ್ ದಿಸ್ ಅರ್ತ್ ಈಸ್ ವೆರಿ ಲಿಮಿಟೆಡ್. ಓಕೆ, ಇದನ್ನು ನಾವು ತಿಳಿದುಕೊಳ್ಬೇಕು. ಈ ಭೂಮಿ ಮೇಲೆ ನಮ್ಮ ಸಮಯ ಬಹಳ ಏನಂತಂದರೆ ಕ್ಷಣಕಾಲಗಳು ಮಾತ್ರ, ಸ್ವಲ್ಪ ದಿನಗಳು ಮಾತ್ರ ಎಂಬುದಾಗಿ ಆಲೋಚನೆ ಮಾಡಬೇಕು. ಮತ್ತು ಎರಡನೇದಾಗಿ ನಾವು ತಿಳಿದುಕೊಳ್ಳೋಣ ಏನಂತಂದರೆ, ದೇವರು ಕೊಟ್ಟ ಈ ಆಯುಷನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳಬೇಕಂದ್ರೆ ಎರಡನೇದಾಗಿ ನಾವು ತಿಳಿದುಕೊಳ್ಳಬೇಕು ಏನಂತಂದರೆ, ಇದು ಬೆಲೆಯುಳ್ಳದೆಂಬುದಾಗಿ ತಿಳಿದುಕೊಳ್ಳಬೇಕು. ನಾವು ಇದು ಬೆಲೆಯುಳ್ಳದಂತೆ, ಈ ಸಮಯ ಅನ್ನುವಂತಹದ್ದು ಬೆಲೆಯುಳ್ಳದೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಒಂದನೇದಾಗಿ ಏನು ನೋಡಿದೆವು ನಾವು? ನಮ್ಮ ಸಮಯ ಈ ಭೂಮಿ ಮೇಲೆ ಕೆಲ ದಿನಗಳಷ್ಟೇ ಎಂಬುದಾಗಿ ತಿಳಿಯಬೇಕು. ಎರಡನೇದಾಗಿ ಈ ದೇವರು ಕೊಟ್ಟ ಆಯುಷನ್ನು ಯಾವ ರೀತಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕಳೆಯಬೇಕು ಅನ್ನೋದಾದರೆ ಎರಡನೇದಾಗಿ ನಾವು ತಿಳಿದುಕೊಳ್ಳಬೇಕೇನಂತಂದರೆ, ಇದು ಬಲು ಬೆಲೆಯುಳ್ಳದಿದು, ಬಹಳ ಬೆಲೆಯುಳ್ಳದೆಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಕರ್ತನಲ್ಲಿ ಪ್ರಿಯರೇ, ದೇವರು ಕೊಟ್ಟ ಈ ಸಮಯ ಬಹಳ ಬೆಲೆಯುಳ್ಳದ್ರಿ. ಸರ್ವೆ ಏನಂತ ಹೇಳ್ತದೆ ಗೊತ್ತಾ? ಇವತ್ತಿನ ದಿವಸಗಳಲ್ಲಿ ಮನುಷ್ಯ ಸಮಯ ಹೆಂಗೆ ಕಳೀತಿದ್ದಾನಂತಂದರೆ ರೀಲ್ಸ್ ನೋಡೋದ್ರಲ್ಲಿ ಕಳೀತಿದ್ದಾನಂತೆ. ರೀಲ್ಸ್ ನೋಡೋದ್ರಲ್ಲಿ ಕಳೀತಿದ್ದಾನೆ. ಮುಂಜಾನೆ 9 ಕಿಡದನಂದರೆ 12 ಯಾವಾಗ ಆಗ್ತದೋ ಗೊತ್ತಿಲ್ಲ, 1 ಯಾವಾಗ ಆಗ್ತದೋ ಗೊತ್ತಿಲ್ಲ. ಇವತ್ತು ಮನುಷ್ಯ ಅದರಲ್ಲಿ ಕಳೀತಿದ್ದಾನೆ ಅವನು ಸಮಯವನ್ನು. ಇದು ಸರ್ವೆ ಹೇಳ್ತಿದೆ, ನಾನು ಹೇಳ್ತಿಲ್ಲ, ಸರ್ವೆ ಹೇಳ್ತಿದ್ದೆ. ಬಹಳ ಜನರಿಗೆ ಸಮಯ ಕೊಟ್ಟಿದ್ದಾನೆ ದೇವರು. ಆ ಸಮಯನ ಕೆಲವರು ಏನು ಮಾಡ್ತಿದ್ದಾರೆ, ಪಾಪ ಕಾರ್ಯಕ್ಕೋಸ್ಕರ ಉಪಯೋಗ ಮಾಡ್ತಿದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಗೇಮ್ ಆಡೋದ್ರಲ್ಲೂ ಉಪಯೋಗ ಮಾಡ್ತಿದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅಕ್ರಮ ಸಂಬಂಧಗಳನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ ಉಪಯೋಗ ಮಾಡ್ತಿದ್ದಾರೆ ಅಂತಾರೆ, ಅಕ್ರಮ ಸಂಬಂಧಗಳನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ. ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂತಂದರೆ ಮಲ್ಕೊಂಡು ಕಾಲಹರಣ ಮಾಡ್ತಿದ್ದಾರೆ, ಕೆಲವರು ಕುಡಿದು ತಿರುಗಾಡಿಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಕೊಟ್ಟಿರುವ ಸಮಯವನ್ನು ವ್ಯರ್ಥವಾಗಿ ಕಳೀತಿದ್ದಾರೆ ಇವತ್ತು ಬಹಳ ಜನ. ಈ ದಿನ ಸೈತಾನನು ಏನಾದರೂ ನಿನ್ನ ಹತ್ತಿರ ಬಂದು ನಿನ್ನಲ್ಲಿ ಕದ್ದುಕೊಳ್ಬೇಕಂತ ಆಲೋಚನೆ ಮಾಡಿದರೆ ಅವನು ಫಸ್ಟ್ ಕದ್ದುಕೊಳ್ಳೋದೇನು ಗೊತ್ತಾ? ನಿನಗಿರ್ತಕ್ಕಂತಹ ಶ್ರೇಷ್ಠ ಸಮಯ, ನಿನಗಿದ್ದಿರ್ತಕ್ಕಂತಹ ವ್ಯಾಲ್ಯೂಯೇಬಲ್ ಟೈಮ್ನ ತೊಗೊಂಡು ಹೋಗ್ತಾನಂತೆ ಅವನು ಫಸ್ಟ್. ಯಾಕಂದರೆ ಅಲ್ಲಿ ಅಡಗಿದೆ ನಿನ್ನ ಭವಿಷ್ಯ, ಅದರಲ್ಲಿ ಅಡಗಿದೆ ನಿನ್ನ ಒಂದು ಆಶೀರ್ವಾದ. ಅದನ್ನೇ ಫಸ್ಟ್ ಅವನು ಕದ್ದುಕೊಂಡು ಹೋಗ್ತಾನಂತೆ ಇವತ್ತಿನ ದಿವಸದಲ್ಲಿ. ಕರ್ತನಲ್ಲಿ ಪ್ರೇರೆ, ಈ ದಿನ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿನಗೆ ಒಳ್ಳೆ ಆರೋಗ್ಯ ಇದೆಯಾ? ನಿನಗೆ ಒಳ್ಳೆ ಗಂಡ ಮಕ್ಕಳು ತಂದೆ ತಾಯಿ ಎಲ್ಲರೂ ಇದ್ದಾರಾ? ದಯಮಾಡಿ ಹೇಳ್ತೀನಿ ಕೇಳು, ಇಂತಹ ಸಮಯ ಬಹಳ ಜನಕ್ಕಿಲ್ಲ ಇವತ್ತು, ಬಹಳ ಜನಕ್ಕಿಲ್ಲ. ಈ ಸಮಯ, ಈ ಸಂಬಂಧಗಳನ್ನು ಉಪಯೋಗ ಮಾಡ್ಕೊಂಡು ನಾಳೆ ಯಾರಾದರೂ ನಿನ್ನ ಗುಂಪಿನಲ್ಲಿ ಇಲ್ಲದೇ ಇದ್ದಾಗ ಅಯ್ಯೋ ಅವರಿಲ್ಲ ಇವತ್ತು ನಾನು ಏನು ಮಾಡಲಿ ಅನ್ನುವಂತಹ ವ್ಯಥೆ ಪಡಬೇಡ. ಇದ್ದಾಗಲೇ ಆ ಸಮಯ ಬಹು ಬೆಲೆ ಉಳ್ಳದೆಂಬುದಾಗಿ ಆಲೋಚನೆ ಮಾಡು. ಅವ್ರಿಗೇನು ಮಾಡೋಕ್ಕೆ ಸಾಧ್ಯನೇನು? ನೀವೆಲ್ಲರೂ ಕೂಡಿ ಏನು ಮಾಡೋಕ್ಕೆ ಸಾಧ್ಯ ಇವತ್ತು ದೇವರಿಗೋಸ್ಕರ ಅದನ್ನು ಮಾಡು. ಯಾರನ್ನೋ ಒಬ್ಬನ್ನು ಕಳ್ಕೊಂಡು ಆಮೇಲೆ ವ್ಯಥೆ ಪಡಬೇಡ. ನಮ್ಮ ಅಪ್ಪ ಇದ್ದಾಗ ಮಾಡಬೇಕಾಗಿತ್ತು, ತಂದೆ ಇದ್ದಾಗ ಮಾಡಬೇಕಾಗಿತ್ತು, ತಾಯಿ ಇದ್ದಾಗ ಮಾಡಬೇಕಾಗಿತ್ತು, ಬೇಡ. ಎಲ್ಲರೂ ಈ ದಿನ ನಿನ್ನ ಕುಟುಂಬದಲ್ಲಿರುವುದಾದರೆ ವ್ಯರ್ಥ ಮಾಡಿಕೊಡಬೇಡ. ಬಹಳ ಬೆಲೆ ಉಳ್ಳದ ಅದೇ ಸಮಯ, ಬಹಳ ಬೆಲೆ ಉಳ್ಳದ ಸಮಯ. ಪ್ರತಿ ವಿಷಯದಲ್ಲಿ ಸಮಯ ಅನ್ನುವಂಥದ್ದು ಬಹಳ ಬೆಲೆಯುಳ್ಳದು. ಇವತ್ತು ವಿದ್ಯಾಭ್ಯಾಸ ಮಾಡುವ ಮಕ್ಕಳ ಜೀವಿತದಲ್ಲೂ ಸಹ ಸಮಯ ಅನ್ನುವಂಥದ್ದು ಬೆಲೆಯುಳ್ಳದಾಗಿದೆ. ಕೆಲಸದಲ್ಲಾಗಲಿ, ಸೇವೆಯಲ್ಲಾಗಲಿ, ಆಟಗಳಲ್ಲಾಗಲಿ, ದೇವರ ಕೂಟಗಳಲ್ಲಾಗಲಿ ದೇವರು ಕೊಟ್ಟ ಸಮಯವನ್ನು ಉಪಯೋಗ ಮಾಡಿಕೊಳ್ಬೇಕು. ನೋಡ್ರಿ, ದೇವರು ಕೊಟ್ಟ ಸಮಯ ಉಪಯೋಗ ಮಾಡಿಕೊಳ್ಬೇಕ್ರಿ. ಬಹಳ ಜನ ಉಪವಾಸ ಆರಾಧನೆಗೆ ಬಾ ಅಂದ್ರೆ ಬರಲ್ಲ. ಇವತ್ತು ಗೊತ್ತಾ? ಬರ್ತಿಲ್ಲ. ಯಾರೋ ನಾವು ತಿಂಗಳ ಬರೋರು. ಬಹಳ ಜನ ಬೈಬಲ್ ಕ್ಲಾಸಿಗೆ ಬಾ ಅಂದ್ರೆ ಬರ್ತಿಲ್ಲ. ಬಹಳ ಜನ ಸಂಡೇ ಸ್ಕೂಲಿಗೆ ಬಾ ಅಂದ್ರೆ ಬರ್ತಿಲ್ಲ. ಮಹಿಳೆಯರ ಕೂಟ ಇದೆ ಕೂತ್ಕೊಳ್ರಂದ್ರೆ ಕೂತ್ಕೊಳ್ತಿಲ್ಲ. ಸಮಯ ಇದೆ ನಿನಗೆದು, ಸಮಯ ಇದೆ ನಿನಗೆದು. ವ್ಯರ್ಥ ಮಾಡಿಕೊಳ್ಬಾರ್ದು. ದೇವರು ಆತನ ಸೇವೆಗಾಗಿ ಅವಕಾಶ ಕೊಟ್ಟಿದ್ದಾನೆ. ಈ ಸಮಯನ ಉಪಯೋಗಿಸಿದ್ರೆ ಮತ್ತೆ ನಿನಗೆ ಅಂಥ ಸಮಯ ಸಿಕ್ಕಲ್ಲ, ಅಂಥ ಸಮಯ ನಿನಗೆ ಸಿಕ್ಕಲ್ಲ. ಗಿಡವಾಗಿದ್ದಾಗಲೇ ಕಲಿಸಿದರೆ ಒಳ್ಳೆಯದು, ಮರವಾಗಿದ್ದಾಗ ಕಲಿಸ್ತೀನಿ ಅಂತಂದರೆ ಸಾಧ್ಯವಿಲ್ಲದು ಪ್ರೇರೆ. ಒಂದು ದಿನ ಯೇಸು ಸ್ವಾಮಿ ಮಾರ್ತ ಮರಿಯಳ ಮನೆಗೆ ಹೋಗ್ತಾನೆ. ನಿಮ್ಮೆಲ್ಲರೂ ಗೊತ್ತಿದೆ, ಲೂಕನ ಬರೆದ ಸುವಾರ್ತೆ 10:40 ಬರೆಯಲ್ಪಟ್ಟಿದೆ. ಮಾರ್ತ ಮರಿಯಳ ಮನೆಗೆ ಹೋಗ್ತಾನೆ ಯೇಸು ಸ್ವಾಮಿ. ಒಂದು ದಿವಸ ಮಾರ್ತಳು ಮನೆ ಕೆಲಸ ಮಾಡ್ತಿದ್ದಳು, ಹೌದಾ? ಮತ್ತು ಮೇಲಾಗಿ ಅಂತಿದ್ದಾಳೆ, ಸ್ವಾಮಿ ನಾನು ಒಬ್ಬಳೇ ಕೆಲಸ ಮಾಡ್ತಿದ್ದೀನಿ ಇಲ್ಲಿ, ನನ್ನ ತಂಗಿ ನನ್ನ ಸಹೋದರಿಗೆ
ನನ್ನ ಸಹೋದರಿಗೆ ನೀನು ಹೇಳ್ಬಾರ್ದ, ನನಗೆ ಬಂದು ಸಹಾಯ ಮಾಡಬಾರ್ದು ಅಂತ, ಸಹಾಯ ಮಾಡಬೇಕು ಅಂತ ಹೇಳ್ಬೇಕಲ್ಲ ನೀನು. ಆಕೆ ಸುಮ್ಮನೆ ಕೂತು ಕಾಲ ಕಳೀತಿದ್ದಾಳೆ ನನ್ನ ಪಕ್ಕದಲ್ಲಿ, ನಿನ್ನ ಮುಂದೆ ಕುಳಿತು ಎಂಬುದಾಗಿ ಹೇಳ್ತಿದ್ದಾರೆ. ಸ್ವಾಮಿ ಗದರಿಸುವ ರೀತಿಯಲ್ಲಿ ಆ ಮಾತಾಡ್ತಾನೆ 41-42ನೇ ವಚನದಲ್ಲಿ. ಆಗ ಸ್ವಾಮಿ ಗದರಿಸುವ ರೀತಿಯಲ್ಲಿ ಹೇಳ್ತಾರೆ, ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಲುಕಿಕೊಂಡಿದೀಯ ಮಾರ್ತಾಳೆ ಅಂತಾನೆ. ಗಡಿಬಿಡಿಯಲ್ಲಿ ಸಿಲುಕಿಕೊಂಡಿದೀಯ ನೀನು. ಮರಿಯ ಉತ್ತಮವಾದ ಭಾಗವನ್ನು ಆದುಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಉತ್ತಮವಾದ ಮಾರ್ಗ ಯಾವುದು ಆಡ್ಕೊಂಡು, ಯಾವ ಭಾಗ ಯಾವುದು ಆಕೆ ಆಡ್ಕೊಂಡಿದ್ದು? ದೇವರ ವಾಕ್ಯವನ್ನು ಕೇಳುವ ಭಾಗ ಆತುಕೊಂಡಳು ಆಕೆ. ಯಾರಿಗೆ ಸಿಗಬೇಕ್ರಿ ದೇವರ ಸನ್ನಿಧಿಯಲ್ಲಿ ಕೂತು ಆತನನ್ನು ಆರಾಧಿಸುವಂತಹ ಭಾಗ್ಯ? ಸ್ವಾಮಿ ಪಾದ ಬಳಿ ಕುಳಿತು ಆತನ ಉಪದೇಶವನ್ನು, ಆತನ ಸೇವೆ ಮಾಡುವಂತಹ ಭಾಗ ಆದುಕೊಂಡಿದ್ದಳು ಆಕೆ. ಆತನ ಸನ್ನಿಧಿ, ಆತನ ಸೇವೆ, ಈ ಭಾಗ ಬಹಳ ಶ್ರೇಷ್ಠವಾದದ್ದು. ಇದನ್ನು ಯಾವತ್ತೂ ತೊರೆಯಬಾರದು. ಅದನ್ನು ತೊರೆದರೆ ನಿನಗೆ ಶ್ರೇಯಸ್ಸಿಲ್ಲ, ನಿನಗೆ ಶ್ರೇಯಸ್ಸೇ ಅಲ್ಲ. ಬಹಳ ಉತ್ತಮವಾದ ಭಾಗ. ಈ ದಿನ ನಿನ್ನ ಪಕ್ಕದಲ್ಲಿ ಆಲಯ ಇದೆ ಅಂದರೆ, ಈ ದಿನ ನಿನ್ನ ಪಕ್ಕದಲ್ಲಿ ಸೇವಕರಿದ್ದಾರೆ ಅಂದರೆ ಉಪಯೋಗಿಸ್ಕೋ. ದೇವರ ಆಲಯ, ಆರಾಧನೆ, ಸೇವೆ, ಯಾವತ್ತೂ ಆ ಸಮಯನ ವ್ಯರ್ಥ ಮಾಡಿಕೊಳ್ಬೇಡ. ಆ ದಿನ ದೇವರು ಅವರ ಮನೆಗೆ ಬಂದ ಮಾರ್ಥಳು ಉಪಯೋಗಿಸಿಕೊಳ್ಳಲಿಲ್ಲ. ಮರಿಯ ಅದರ ಉಪಯೋಗವನ್ನು ಪಡೆದುಕೊಂಡು ಈ ಸಮಯ ಬಹಳ ಶ್ರೇಷ್ಠವಾದದ್ದೆಂಬುದಾಗಿ ಆಕೆ ತಿಳಿದುಕೊಂಡು, ಸೊ ಇದನ್ನು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಈ ದಿನ ಒಳ್ಳೆ ಸಭೆ ಕೊಟ್ಟಿದ್ದಾನೆ ದೇವರು. ಒಳ್ಳೆ ನಮ್ಮ ಸಂಬಂಧಿಕರನ್ನು, ಬಂಧು ಮಿತ್ರರನ್ನೇ ಇದನ್ನು ನಮ್ಮ ಮಧ್ಯದಲ್ಲಿ ವಿಶ್ವಾಸಿಗಳಾಗಿ ಆತನಿಟ್ಟಿದ್ದಾನೆ. ಆಲಯದಲ್ಲಿ ಕೊಡಲ್ಪಟ್ಟ ಸಮಯ, ಆಲಯದಲ್ಲಿ ಕೂಡಲ್ಪಟ್ಟ ಸಮಯ ಇದು ಬಹಳ ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸ್ತಿದ್ದೀವ ನಾವೆಂಬುದಾಗಿ ದಿನ ಆಲೋಚನೆ ಮಾಡಿಕೊಳ್ಬೇಕಾಗಿದೆ. ನಾವು ಈ ದಿನ ಇಲ್ಲಿ ಕುಳಿತಿದ್ದೀವಿ ಅಂತಂದರೆ ಈ ಸಮಯ ಬಹಳ ಬೆಲೆಯುಳ್ಳದ್ರಿ, ಬಹಳ ಶ್ರೇಷ್ಠವಾದ ಸಮಯ. ಈ ದಿನ ನಾವಿಲ್ಲಿ ಕೂತಿದ್ವಿ ಅಂದರೆ ಬಹಳ ಜನರು ಇಲ್ಲಿ ಕುಟುಂಬವಾಗಿ ಸೇರಿದ್ದೀವಿ, ಬಂಧು ಮಿತ್ರರಾಗಿ ಕುಳಿತಿದ್ದೀವಿ, ಕ್ರಿಸ್ತನಲ್ಲಿ ಸಹೋದರ ಸಹೋದರಿಗಳಾಗಿ ನಾವಿಲ್ಲಿ ಕುಳಿತಿದ್ದೀವಿ. ಸುಮ್ಮನೆ ವ್ಯರ್ಥ ಮಾಡಿಕೊಂಡು ಕಾಲಹರಣ ಮಾಡಿಕೊಂಡು ಹೋದರೆ ಏನು ಉಪಯೋಗ? ಸುಮ್ಮನೆ ಬಂದು ಕುಂತು ಹೋದರೆ ಏನಾದರೂ ಉಪಯೋಗನ? ಬೆಲೆಯುಳ್ಳ ಸಮಯ ಇದು. ದೇವರ ವಾಕ್ಯ ಕೇಳು, ಆತನನ್ನು ಮನಪೂರ್ವಕವಾಗಿ ಆರಾಧಿಸು. ಸಮಯ ಸಿಕ್ಕಲ್ಲ ಇವತ್ತು. ಕಾಲ ಕೆಟ್ಟದ್ದಿದೆ ಇವತ್ತು. ಇದು ಬಹು ಬೆಲೆಯುಳ್ಳದು ಎಂಬುದಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ಯಾರು ಬಲ್ಲವರು ಇವತ್ತಿದ್ದವರು ನಾಳೆ ಇರ್ತಾರೋ ಗೊತ್ತಿಲ್ಲ. ನನಗೆ ಬಹಳ ನೋವಾಗ್ತಿದೆ. ಕೆಲ ವ್ಯಕ್ತಿಗಳು ಇಲ್ಲಿ ಕೂಡ್ತಿದ್ರು, ಇವತ್ತಿಲ್ಲ ನಮ್ಮ ಮಧ್ಯದಲ್ಲಿ. ಆ ಸೀಟುಗಳನ್ನ ನೋಡ್ತಿರ್ತೀನಿ. 2-3 ವ್ಯಕ್ತಿ ನಾನು ಬಂದ ಮೇಲೆ ಈ ಸಭೆಯಿಂದ ಹೊರಟೋದ್ರ ಪಾಪ ನೋವಾಗ್ತದೆ. ಹಾಗಾಗಿ ಪ್ರಿಯರೇ, ಯಾರು ಇರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಉಳ್ಳ ಸಮಯವನ್ನು ಆತನ ಸೇವೆಗಾಗಿ, ಆತನ ಆರಾಧಿಸುವುದಕ್ಕೋಸ್ಕರವಾಗಿ ನಾವು ಉಪಯೋಗ ಮಾಡಿಕೊಳ್ಳೋಣ. ಕೆಟ್ಟಕ್ಕೆ ಸಮಯ ಕೆಟ್ಟದಕ್ಕೆ ಸಮಯ ಕೊಡದೆ ಒಳ್ಳೆಯದಕ್ಕೆ ಮನಸ್ಸು ಮಾಡುತ್ತಾ ಚೆನ್ನಾಗಿ ಓದೋಣ. ಓದೋ ಸಮಯದಲ್ಲಿ ಚೆನ್ನಾಗಿ ಓದೋಣ, ಚೆನ್ನಾಗಿ ಬದುಕು ಕಟ್ಟಿಕೊಳ್ಳೋಣ, ಚೆನ್ನಾಗಿ ಆತನನ್ನು ಆರಾಧಿಸೋಣ, ಆತನ ಪಾದ ಸೇವೆ ಮಾಡೋಣ. ಕೊಡಲ್ಪಟ್ಟ ಸಮಯ, ಕೊಡಲ್ಪಟ್ಟ ಅವಕಾಶವನ್ನು ಯಾವತ್ತೂ ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೋಬೇಡ್ರಿ. ಅದನ್ನು ಉಪಯೋಗಿಸದೇ ಇರಬೇಡ್ರಿ, ಉಪಯೋಗ ಮಾಡಿಕೊಡ್ರಿ. ಸಮಯ ನಿನಗೆ ಬಂದಿದೆ, ಅದನ್ನು ತಳ್ಳಬೇಡನೆ. ತಳ್ಳುವಂಥದ್ದು ಒಳ್ಳೆಯದಲ್ಲ. ನೀನು ಇಲ್ಲಿ ಬಂದು ಏನೋ ಒಂದು ಮಾಡಂತ ಕರಿತಿಲ್ಲ, ದೇವರ ಸೇವೆಗಾಗಿ ಕರಿತಿದ್ದಾರೆ. ಓಕೆ, ಬೆಲೆಯುಳ್ಳದ್ದು ನಿನಗೆ ಪ್ರತಿಯೊಂದು ಕರೆಗಳು, ಬೆಲೆಯುಳ್ಳದ್ದು ನಿನಗೆ ಆತನ ಕರೆ. ಇದನ್ನು ತಿಳಿದುಕೊಂಡು ಮಾಡುವಂಥವರಾಗೋಣ. ಮೂರನೇದಾಗಿ ನಾವು ತಿಳಿದುಕೊಳ್ಳೋಣ, ಕರ್ತನ ಚಿತ್ತವೇನೆಂಬುದನ್ನು ತಿಳಿದುಕೊಳ್ಳಬೇಕಂತೆ. ಮೂರನೇದೇನ್ರಿ? ಕರ್ತನ ಚಿತ್ತ ಏನೆಂಬುದನ್ನು ತಿಳಿದುಕೊಳ್ಳಬೇಕು. ಇವತ್ತು ನಾವು ವಾಕ್ಯದಲ್ಲಿ ಬರೆದಿದೆ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದಾಗಿ ವಿಚಾರಿಸಿ ತಿಳಿದವರಾಗಿರಿ. ಈ ಭೂಮಿಯಲ್ಲಿ ಬದುಕುವ ಪ್ರತಿ ಮನುಷ್ಯರು ತಿಳಿಬೇಕಾದದ್ದು ಏನಂತಂದರೆ, ನಾನು ದೇವರ ಚಿತ್ತದಂತೆ ಬದುಕ್ತಾ ಇದ್ದೀನಾ ಇಲ್ಲ ಎಂಬುದಾಗಿ, ನಾನು ಆತನ ಚಿತ್ತದ ಪ್ರಕಾರವಾಗಿ ನಡೀತಾ ಇದ್ದೀನಾ ಇಲ್ಲ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ದೇವರ ಚಿತ್ತಕ್ಕೆ ನಡೆಯುವವರು ಆ ಬುದ್ಧಿವಂತರು, ದೇವರ ಚಿತ್ತಕ್ಕನುಸಾರವಾಗಿ ನಡೆಯದೇ ಇರುವವರು ಬುದ್ಧಿಹೀನರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರ ಚಿತ್ತಕ್ಕನುಗುಣವಾಗಿ ನಾವು ನಡೆಯಬೇಕು. ಅಂದರೆ ನಮಗಿರುವ ಈ ಸಮಯವನ್ನು ದೇವರ ಚಿತ್ತವೇನೆಂಬುದನ್ನು ತಿಳಿದು ಅದಕ್ಕೋಸ್ಕರ ನಾವು ವಿನಿಯೋಗಿಸಬೇಕು. ಪ್ರಿಯರೇ, ಒಂದು ವಿಷಯ ನೆನಪಿರಲಿ, ಸ್ವಾಮಿ ಅನ್ನೋರೆಲ್ಲ ಪರಲೋಕ ಸೇರುವುದಿಲ್ಲ. ಸ್ವಾಮಿನೇ ಹೇಳ್ತಾರೆ ಮಾತು, ಸ್ವಾಮಿ ಅನ್ನೋರೆಲ್ಲ ಪರಲೋಕ ಸೇರುವುದಿಲ್ಲ. ತಂದೆಯ ಚಿತ್ತದಂತೆ ನಡೆಯುವವರು
ಪರಲೋಕದಲ್ಲಿ ಇರ್ತಾರೆ, ಪರಲೋಕವನ್ನು ಪ್ರವೇಶಿಸ್ತಾರೆ. ಹಾಗಾಗಿ ನಾವು ಸ್ವಾಮಿ ಸ್ವಾಮಿ ಅಂದು ಬಾಳೋದಕ್ಕಿಂತ ಮುಖ್ಯವಾದದ್ದು ಏನಂತ ತಿಳಿಬೇಕಂತೆ, ತಂದೆಯ ಚಿತ್ತವನ್ನು ನೆರವೇರಿಸುವ ರೀತಿಯಲ್ಲಿ ನಾನು ಬದುಕಬೇಕು ಅನ್ನುವುದನ್ನು ತಿಳಿದುಕೊಂಡು ಬಾಳಬೇಕು ಪ್ರೇರೆ. ಹಾಗಾಗಿ ಭೂಮಿಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವವರು ಪರಲೋಕದಲ್ಲಿಯೂ ಸಹ ಅವರು ಸೇರಲ್ಪಡ್ತಾರೆ, ಪರಲೋಕದಲ್ಲಿಯೂ ಸಹ ಅವರು ಸೇರಲ್ಪಡ್ತಾರೆ. ಹಾಗಾಗಿ ಪೌಲನು ಎಚ್ಚರಿಸ್ತಾ ಇದ್ದಾನೆ, ದಿನಗಳು ಕೆಟ್ಟದಾಗಿದ್ದಾವೆ, ಸಮಯಗಳು ನಮಗೆ ಕೆಲವೇ ದಿನಗಳು ಮಾತ್ರ, ಲಿಮಿಟೆಡ್ ಟೈಮ್ ಅನ್ನುವಂಥದ್ದು ನಮಗಿದೆ. ಅದನ್ನು ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸೋಣ ಮತ್ತು ತಂದೆಯ ಚಿತ್ತವೇನೆಂಬುದಾಗಿ ತಿಳಿದು ನಡೆಯುವಂಥವರು ಆಗೋಣ ಪ್ರೇರೆ. 1ನೇ ಯೋಹಾನ ಪತ್ರಿಕೆ 2:17 ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. 1 ಯೋಹಾನ 2:17 ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ರೀ? ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ಪ್ರತಿಯೊಂದು ದಿನಗಳು ತಂದೆಯ ಚಿತ್ತವನ್ನು ನೆರವೇರಿಸುವ ಸಲುವಾಗಿಯೇ ಇತ್ತು. ಗೊತ್ತಾ ನಿಮಗೆ? ಪ್ರತಿಯೊಂದು ದಿನಗಳು, ಆತನು ಕಳೆದ ಪ್ರತಿಯೊಂದು ದಿನಗಳು ತಂದೆಯ ಚಿತ್ತವನ್ನು ನೆರವೇರಿಸುವುದರ ಸಲುವಾಗಿಯೇ ಇತ್ತು ಪ್ರಿಯರೇ. ಗಮನಿಸಿ, ಯೇಸು ಸ್ವಾಮಿಯವರು ಗೆತ್ಸೆಮನೆ ತೋಟದ ಪ್ರಾರ್ಥನೆ ಎಲ್ಲರೂ ನೆನಪಿದೆ ಅಲ್ವಾ? ಗೆತ್ಸೆಮನೆ ತೋಟದಲ್ಲಿ ಒಂದು ಶ್ರೇಷ್ಠವಾದ ಮಾತು ಹೇಳ್ತಾನೆ ಆತನು, ತಂದೆಯೇ ನಿನ್ನ ಚಿತ್ತವಿರುವುದಾದರೆ ಈ ಪಾತ್ರೆ ನನ್ನಿಂದ ತೆಗೆದು ಹಾಕಂತ ಹೇಳ್ತಾನೆ. ಅಯ್ಯೋ, ಯೇಸು ಸ್ವಾಮಿ ಎಂಥ ಅದ್ಭುತ ಮಾಡಿದ ಗೊತ್ತಾ ನಿಮಗೆ? ಕುರುಡರಿಗೆ ಕಣ್ಣು ಕೊಟ್ಟ, ಕುಂಟರಿಗೆ ಕಾಲು ಕೊಟ್ಟ, ಸತ್ತು ಹೋದವನನ್ನು ಬದುಕಿಸಿದ. ಈ ಪಾತ್ರೆ ಆತನಿಂದ ತೆಗೆದುಕೊಳ್ಳೋಕ್ಕೆ ದೊಡ್ಡ ಮಾತು ಆತನಿಗೆ. ಆದರೂ ಸಹ ತಂದೆಯ ಚಿತ್ತವನ್ನು ಕೇಳಿಕೊಳ್ತಾ ಇದ್ದಾನೆ ಅವನು, ತಂದೆಯ ಚಿತ್ತವನ್ನು ಬೇಡ್ತಾ ಇದ್ದಾನೆ ಪ್ರೇರೆ. ಹಾಗಾಗಿ ಪ್ರೇರೆ, ತಂದೆಯ ಚಿತ್ತದಂತೆ ನಾವು ಬಾಳಬೇಕು. ದೇವರ ಚಿತ್ತ ತಿಳಿಯಲು ಈ ದಿನ ಬಹಳ ಜನರು ಏನಂತಾರೆ, ಪಾಸ್ಟರ್ಗಳ ಮೇಲೆ ಪಾಸ್ಟರ್ ಚೇಂಜ್ ಮಾಡ್ತಾರೆ, ಚರ್ಚ್ಗಳ ಮೇಲೆ ಚರ್ಚ್ಗಳು ಚೇಂಜ್ ಮಾಡ್ತಿದ್ದಾರೆ. ತಪ್ಪು. ಈ ಚರ್ಚ್ ಸರಿ ಇಲ್ಲ ಅನ್ನೋದು ಇನ್ನೊಂದು ಚರ್ಚ್, ಇನ್ನೊಬ್ರು ಸರಿ ಇಲ್ಲ ಅನ್ನೋದು ಇನ್ನೊಂದು ಚರ್ಚ್. ಯಾವುದಿದು? ತಪ್ಪು. ಕೆಲವರು ಜ್ಯೋತಿಷಿಗಳ ಹತ್ರ ಹೋಗ್ತಾರೆ, ಕೆಲವರು. ಯಾಕೆ ನೀನು ಚೇಂಜ್ ಮಾಡ್ತಿದ್ದೀಯ? ಯಾಕೆ ನಿನ್ನ ಚಿತ್ತ ಇನ್ನೊಬ್ಬರು ಮುಂದೆ ಹೇಳಿಸ್ಕೊಳ್ಬೇಕಂತ ಆಸೆ ಯಾಕೆ ನಿನಗೆ? ದೇವರು ಚಿತ್ತ ಏನೆಂಬುದಾಗಿ ನೀನು ತಿಳ್ಕೊಳ್ಬೇಕಾದ್ರೆ ಇನ್ನೊಬ್ಬರಿಂದ ನೀನು ಯಾಕೆ ಕೇಳಿಸ್ಕೊಳ್ಬೇಕು? ಯಾಕೆ? ನೀನು ದೇವರ ಮಗನಲ್ವಾ? ನಿನ್ನ ವಿಶ್ವಾಸ ಸರಿ ಹೋಗ್ತಿಲ್ವಾ? ನಿನ್ನ ನಂಬಿಕೆ ನಿನಗೆ ಸಾಲ್ತಿಲ್ವಾ? ಯೇಸು ಸ್ವಾಮಿ ನಿನಗೋಸ್ಕರವಾಗಿ ಪ್ರಾಣ ಕೊಟ್ಟನು, ರಕ್ತ ಸುರಿಸಿದನೆಂಬುದಾಗಿ ಮರೆತೋಯ್ತಾ ನಿನಗೆ? ನಿನ್ನ ಚಿತ್ತ, ಆತನ ಚಿತ್ತ ಏನೆಂಬುದಾಗಿ ನೀನೇ ತಿಳಿದುಕೊಳ್ಳಬೇಕಾದ್ರೆ ಮೊಳಕಾಲು ಇರಬೇಕು. ಏಕಾಂತವಾಗಿ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ಆತನನ್ನು ಕಾಣಬೇಕು. ಖಂಡಿತವಾಗಿ ಮಾತಾಡ್ತಾನೆ, ಇನ್ನೊಬ್ಬರು ಹೇಳೋದು ಬೇಕಾಗಿಲ್ಲ. ಎಷ್ಟು ದಿವಸ ಅಂತ ಇನ್ನೊಬ್ಬರನ್ನು ಆಶಿಸ್ಕೊಂಡು ಹೋಗ್ತೀಯ? ದೇವರು ನಿನ್ನೊಂದಿಗೆ ಬಹಳ ಮನಸ್ಸು ಬಿಚ್ಚಿ ಮಾತಾಡ್ತಾನೆ ಇನ್ನೊಬ್ಬರಿಗಿಂತ. ಇದು ಯಾವಾಗಲೂ ನೆನಪಿರಲಿ ಪ್ರತಿಯೊಬ್ಬರಿಗೂ ಪ್ರಿಯ. ಅದನ್ನು ಬಿಟ್ಟು ಎಷ್ಟು ದಿವಸ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬದುಕ್ತೀಯ? ಯಾವುದೋ ಒಂದು ಊರಾಗ ಒಬ್ಬ ಮುತ್ಯ ಅದನಂತೆ. ಮುತ್ಯಗಳು ಭಾಳ ಜನ ಆಗ್ಯಾರ ಇವತ್ತು. ನಮ್ಮ ಕಡೆ ಭಾಳ ಜನ ಮುತ್ಯ, ಸ್ಪೆಷಲಿ ನಮ್ಮ ಕಡೆನೇ ಹುಟ್ಟುತ್ತಾರೆ ಭಾಳ ಜನರು. ಯಾರೋ ಒಬ್ಬ ಡಾಕ್ಯುಮೆಂಟ್ರಿಯಲ್ಲಿ ಹೇಳ್ತಿದ್ದ, ಯಾಕೆ ಮುತ್ಯಗಳು ಆ ಕಡೆ ಜಾಸ್ತಿ ಅಂತಂದರೆ ಎಜುಕೇಷನ್ ಇಲ್ಲದ ಸಲುವಾಗಿ ಅಂತೆ. ಉತ್ತರ ಕರ್ನಾಟಕ ವಿಚಾರ ಮಾಡುವಂತಹ ಮಾತು. ಹಾಗಾಗಿ ಪ್ರೇರೆ, ಯಾವುದೋ ಒಂದು ಊರಲ್ಲಿ ಒಬ್ಬ ಮುತ್ಯ ಇದ್ದಂತೆ. ಆ ಮುತ್ಯನಿಗಿರ್ತಕ್ಕಂತಹ ಒಂದು ಶಕ್ತಿ ಏನಂತಂತಂದರೆ, ಯಾರದೇ ಮನೆಯಲ್ಲಿ ದನ ಕರಗಳು ಕಳವಾಗಿದ್ದರೆ ಅದು ಎಲ್ಲಿ ಅದಂತ ಹೇಳ್ತದಂತ. ಗೊತ್ತಾ? ಯಾರ ಮನೆಯಲ್ಲಿ ದನ ಕರ ಏನಾದರೂ ಕಳವಾಗಿದೆ, ಕಳವು ಅನ್ನೋದಕ್ಕಿಂತ ಮಿಸ್ ಆದರೆ ಎಲ್ಲಿದೆ ಅಂತ ಹೇಳ್ತದಂತ. ಹಿಂಗೆ ಒಂದಿನ ಒಬ್ಬ ವ್ಯಕ್ತಿದ್ದು ಕರ ಕಳುವಾಯಿತು. ಕರು ಗೊತ್ತಲ್ಲ, ಕರು ಕಳುವಾಯ್ತಂತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹುಡುಕಿದ ಸಿಗಲಿಲ್ಲ. ಕಡೆಗೆ ಏನು ಮಾಡಬೇಕಪ್ಪ ಅಂತ ಹೇಳಿಬಿಟ್ಟು ಮುತ್ಯ ಕೇಳಿದ್ರೆ ಮುತ್ಯ ಹೇಳ್ತಾನ ಅಂಥೇಳಿ, ಸ್ವಾಮೀಜಿ ಮುತ್ಯ ಅಂದರೆ ಓಕೆ, ಕೇಳಿದರೆ ಹೇಳ್ತಾನೆ, ಜ್ಯೋತಿಷಿ ಥರ. ಹೋಗಿ ಕೇಳ್ಕೊಂಡು ಬರೋಣ ಅಂಥೇಳಿ ಮುತ್ಯನ ಹತ್ರ ಹೋಗ್ತಾನಂತೆ, ಮುತ್ಯನ ಮನೆ ಹತ್ರ ಹೋದಾಗ ಮುತ್ಯ ಇರೋಲ್ಲ. ಮುತ್ಯನ ಅಂಧಭಕ್ತರು ಇದ್ದಿರ್ತಾರೆ ಮನೆ ಮುಂದೆ. ಭಾಳ ಜನ ಇರ್ತಾರೆ ಅಂಧಭಕ್ತರು. ಮುತ್ಯಗೆ ಭಾಳ ಉಪಚಾರ ಮಾಡುವಂಥವ್ರು.
ಅಂಧ ಭಕ್ತರು ಕೂತಿದ್ರಂತೆ ಮನೆ ಮುಂದೆ. ಅವ್ನು ಹೋಗಿ ಏನಪ್ಪ ಮುತ್ಯಾರ ಅಂತ ಕೇಳ್ತಾನಂತೆ. ಮುತ್ಯಾರಿಲ್ಲಪ್ಪ, ಯಾಕೆ ಏನಾಯ್ತಂತ. ಏನಿಲ್ಲಪ್ಪ, ಮುಂಜಾನೆ ಹಿಡಿದು ಮನೆಯಲ್ಲಿ ಕಾಣಿಸ್ತಿಲ್ಲ, ಎಲ್ಲೋಗಿದೆ ಏನೋ ಹುಡುಕಾಡ್ದೆ ಸಿಗುತ್ತಿಲ್ಲ, ಅದಕ್ಕೆ ಸ್ವಲ್ಪ ಮುತ್ಯಾರಿಗಾದ್ರೆ ಕೇಳ್ಕೊಂಡು ಹೋಗೋಣ ಇಲ್ಲದಂತ ಕೇಳಂಗಾರ ಅಂತಂದು. ಹೌದಾ ತಮ್ಮ ಕುಂದರು, ಮುತ್ಯಾರಿಲ್ಲ, ನಿನ್ನೆ ರಾತ್ರಿ ಮುತ್ಯಾರ ಮಗಳು ಓಡೋಗಿ ಹುಡ್ಕಾಡಕೈತಾನ, ಸಿಕ್ಕಿಲ್ಲ. ಕುಂದ್ರು ಬಂದ್ಮೇಲೆ ಹೇಳ್ತಾನೆ. ಏನು ಮಾಡಬೇಕು, ಹಿಂಗಿದೆ. ಅಯ್ಯೋ, ತನ್ನ ಮನೆಯನ್ನು ಕಳವಾದದ್ದೇ ಹುಡುಕ್ಲಕ್ಕಾಗಲ್ಲ ಅದು ಹತ್ರ ನೀನು ಕರ ಹುಡ್ಕೊಂಡು ಹೋದ್ರೆ ಹೇಗೆ, ಯಾರ ಹತ್ರ ಅಂತ ಎಷ್ಟು ದಿವಸ ಅಂತ ತಿರುಗಾಡ್ತೀಯ. ನಿನ್ನೊಂದಿಗೆ ಮಾತನಾಡುವಷ್ಟು ದೇವರು ಇನ್ನೊಬ್ಬರ ಜೊತೆ ಮಾತಾಡೋದು ಶ್ರೇಯಸ್ಸ. ನಿನ್ನೊಂದಿಗೆ ಆತನು ಮಾತನಾಡುವ ಶಕ್ತನಾಗಿದ್ದ. ಹಾಗಾಗಿ ಬೇರೆ ಕ್ರೈಸ್ತರಿಗೆ ಮಾಡಬಾರ್ದು. ಓಕೆ, ಉಳ್ಕೊಂಡು ಹೋಗಬಾರ್ದು. ಓಕೆ, ನಿನ್ನೊಂದಿಗೆ ಮಾತನಾಡ್ತಾನೆ ಆತನು, ನಿನ್ನೊಂದಿಗೆ ಮಾತನಾಡ್ತಾನೆ. ಸ್ವತಃ ನೀನೇ ದೇವರೊಂದಿಗೆ ಮಾತನಾಡಿ ಆತನ ಚಿತ್ತವೇನೆಂಬುದನ್ನು ತಿಳಿದುಕೊಂಡು ಬಾಳಬೇಕು, ಬುದ್ಧಿಹೀನರಾಗಿ ನಡೆಯಬಾರ್ದು. ಓಕೆ, ಕಾಲವು ಕೆಟ್ಟದ್ದೆಂಬುದಾಗಿ ಪೌಲನು ಬರಿತಿದ್ದಾನೆ ನೋಡಿ ವಾಕ್ಯದಲ್ಲಿ. ಕಾಲ ಕೆಟ್ಟದ್ದು. ಆ ಕಾಲದಲ್ಲಿ ಎಫೆಸ ಸಭೆ ಜನರ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ ಬಹಳ ಕೆಟ್ಟದಾಗಿತ್ತು. ರೋಮ್ ಸರ್ಕಾರದ ಅಪಾರವಾದ ದಬ್ಬಾಳಿಕೆ ಇತ್ತು. ರೋಮ್ ಸರ್ಕಾರದವರು ಬಹಳ ದೊಡ್ಡ ದಬ್ಬಾಳಿಕೆ ರೋಮ್ ಸರ್ಕಾರದವರು. ಮತ್ತು ಕ್ರೈಸ್ತರ ಕಂಡ್ರೆ ಆಗ್ತಿರ್ಲಿಲ್ಲ ಆ ಕಾಲದಲ್ಲಿ. ಮತ್ತು ಮೇಲಾಗಿ ಯಹೂದಿಗಳು ಕ್ರೈಸ್ತರ ಜನರನ್ನು ಸೇರ್ತಾನೇ ಇರಲಿಲ್ಲ ಆ ಸಂದರ್ಭದಲ್ಲಿ. ಮತ್ತು ಫೋರ್ಸ್ಫುಲ್ಲಾಗಿ ನೀನು ಪಾಪನ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಚೋದಿಸ್ತಿದ್ರಂತೆ. ನೀನು ಪಾಪಕ್ಕೆ ಕಮಿಟ್ ಆಗು, ನೀನು ಈ ತಪ್ಪನ್ನು ಎಂಬುದಾಗಿ ಪ್ರಚೋದಿಸ್ತಿದ್ರು. ಅನ್ಯಾಯ, ವ್ಯಭಿಚಾರ, ವಾಮಾಚಾರ ಇವೆಲ್ಲ ಬಹಳ ಇತ್ತಂತೆ ಆ ಒಂದು ಸಮಾಜದಲ್ಲಿ. ಇವತ್ತು ನಾವು ಆಲೋಚನೆ ಮಾಡೋಣ ಬೇರೆ, ಈಗಿನ ಸಮಾಜ ಹೆಂಗಿದೆ ಅಂತ. ಆ ಕಾಲದಲ್ಲಿ ವ್ಯಭಿಚಾರ ಇತ್ತಂತೆ, ಈ ಕಾಲದಲ್ಲಿ ಇದೆಯಾ? ಇದೆ. ಆ ಕಾಲದಲ್ಲಿ ವಾಮಾಚಾರ ಇತ್ತಂತೆ, ಈ ಕಾಲದಲ್ಲಿ ಇದೆಯಾ? ವಾಮಾಚಾರ ಗೊತ್ತಾ? ಮನೆ ಮೇಲೆ ನಂಬಿಕೆ ಹಾಕೋದು ಈ ಕಾಲದಲ್ಲಿ ಇದೆಯಾ? ಇವೂ ಕೂಡ ಇದೆ. ಅನ್ಯಾಯ ಇದೆಯತ್ತ ಆ ಕಾಲದಲ್ಲಿ, ಈ ಕಾಲದಲ್ಲಿ ಇದೆಯಾ? ಎಲ್ಲನಿದೆ. ಕ್ರೈಸ್ತರು ಎಷ್ಟೋ ಆಲಯಗಳು ಸುಡಲ್ಪಡುತ್ತಿದ್ದಾವೆ, ಸತ್ಯವೇದ ಸುಡಲ್ಪಡುತ್ತಿದೆ. ಎಷ್ಟೋ ಪಾಸ್ಟರ್ಸ್ಗಳನ್ನು ಒಡೆದು ಹಾಕಿ ಮತ್ತು ಅವಮಾನಿಸಿ ಸುಳ್ಳು ಕೇಸುಗಳು ಹಾಕಿ ಜೈಲಲ್ಲಿ ಇಟ್ಟಿದ್ದಾರೆ. ಆರಾಧನೆ ನಡೆಯುವಾಗ ಏನೇನೋ ಮಾಡ್ಕೊಂಡು ಬರ್ತಿದ್ದಾರೆ ಇವತ್ತು ಜನ. ಕಾಲ ಕೆಟ್ಟದ್ದು. ಹಾಗಾಗಿ ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡ್ರಿ. ಈ ಭೂಮಿ ಮೇಲೆ ನಮ್ಮ ಸಮಯ ಕೆಲವೇ ದಿನಗಳು. ಈ ಸಮಯ ಬೆಲೆಯುಳ್ಳದೆಂಬುದಾಗಿ ಭಾವಿಸಿ ಆತನ ಚಿತ್ತವೆಂಬುದೆಂಬುದಾಗಿ ತಿಳಿದುಕೊಂಡು ನಾವು ಎಚ್ಚರವಾಗಿ ಜೀವಿಸುವಂಥವರಾಗೋಣ ಪ್ರೇರೆ.